ಟೈಮ್ ಇದೆ ಮಾತಾಡಿ. ಸೊ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ ಮಂಡ್ಯ ರಮೇಶ್ ಸರ್ಗೆ, ವಸಿಷ್ಠ ಸರ್ಗೆ, ಮತ್ತು ಧರ್ಮಣ್ಣ ಅವರು, ಜಾಲಿ ಜಾಕ್ ಅವರು, ಆ್ಯಂಡ್ ಸೀನಿಯರ್ ಆರ್ಟಿಸ್ಟ್ ನನಗಿಂತ ಯಾರಿದ್ದಾರೆ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದೇ ಒಂದು ನಿಮಿಷ, ಅದು ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಬರೆದ್ಬಿಟ್ಟಿದ್ದೆ. ಮ್ಯಾಟ್ರಿಗೆ ಬರ್ತೀನಿ. ಕಂಟೆಂಟೇ ಬರೆದಿಟ್ಕೊಂಡಿದ್ದಾರೆ ಸರ್. ಪ್ರಾಂಪ್ಟ್ ಮಾಡ್ತೀರಾ ಮೊದಲಿಗೆ? ಡೈರೆಕ್ಟರ್ ಇಲ್ಲ ಅಂದರೆ ಫಸ್ಟ್ ಅಫ್ಕೋರ್ಸ್ ನಮ್ಗೆ 3 years ಬ್ಯಾಕ್ ಶಿವು ಸರ್ ಕತೆ ಹೇಳಿದ್ದು, ಹಿಂಗೆ ಮಾಡೋಣ ಕರ್ತೆಗೆ, ಹಿಂಗೆ ಮಾಡೋಣ ಅಂತ. ಅವಾಗಿನ ಪ್ರೊಡ್ಯೂಸರ್ ಸೆಟ್ ಆಗಿರಲಿಲ್ಲ. ಸೊ ದೆನ್ ಸರ್ ಅಂದಂಗೆ ಶಿವು ಸರ್ ಅವ್ರಿಗೆ ಹಳೆ ಪರಿಚಯ ಆಗಿ ಸೊ ಹಿಂಗೋ ಕೊಲಾಬ್ರೇಟ್ ಆದಾಗ ಪ್ರೊಡ್ಯೂಸರ್ ಸರ್ ಅಂತೂ ಹೀರೋಯಿನ್ ನನ್ನನ್ನು ಫಿಲಮಲ್ಲಿ ಲವ್ ಮಾಡಿದ್ಲಿಲ್ಲ, ಪ್ರೊಡ್ಯೂಸರ್ ಭಯಂಕರ ಲವ್ ಮಾಡಿದ್ರು ನನ್ನನ್ನು. ಕರ್ತೆಗೆ ಸಖತ್ ನಾವು ಮಾಡೋಣ, ಒಳ್ಳೆ ಸಿನಿಮಾ ಮಾಡೋಣ, ಗೆಲ್ಲೋಣ ಅಂತ. ಈ ಎಳೆ ಮಕ್ಕಳಿಗಿರೋ ಸ್ಪಿರಿಟ್ ಅವ್ರಿಗೆ ಮಾಡೋಣ ನುಗ್ಗೋಣ ಅನ್ನೋ ಥರ. ದೆನ್ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಹೀರೋ ನಾನು ಅಂದಾಗ ಸುಮಾರು ಜನ ಹೀರೋ ಅಂದರೆ ಲೈಕ್ ಕೆಲವು ಹೀರೋಯಿನ್ಗಳು ಒಪ್ಪಲಿಲ್ಲ, ಅವ್ನು ಹೀರೋ ಆದರೆ ಬೇಡ, ಶಾರ್ಟ್ ಫಿಲಮ್ ಅವ್ರ ಜೊತೆ ನಾನು ಮಾಡಲ್ಲ, ಇಲ್ಲ ದೊಡ್ಡವ್ರ ಜೊತೆ ಮಾಡಬೇಕು ಅಂತ ಸುಮಾರು ಜನ ಐ ಥಿಂಕ್ ಒಂದು 5 to 10 ಮೆಂಬರ್ಸ್ ಏನೋ ಹೇಳಿದ್ರು. ಸೊ ಅದನ್ನ ಪಾಪ ಡೈರೆಕ್ಟರ್ ನನಗೂ ಹೇಳಿರಲಿಲ್ಲ, ನಾನೇನೋ ಬೇಜಾರು ಮಾಡ್ಕೊತೀನಿ ಅಂತ. ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಅವರು, ರೀ ಹೀರೋಯಿನ್ ಯಾರನ್ನ ಆಗಲಿ, ಹೀರೋನ್ ಮಾತ್ರ ನಾನು ಚೇಂಜ್ ಮಾಡಲ್ಲ, ಹೀರೋ ಕಾರ್ತಿಕೇ ಇರಬೇಕು, ಏನಾದರೂ ಮಾಡ್ಕೊಳ್ಳಿ ಕಾರ್ತಿಕ್ ಇರಬೇಕು, ಯಾವ ಹೀರೋಯಿನ್ ಇಲ್ಲ ಅಂದ್ರೂ ಬೇಕಾದ್ರೆ ಸಿನಿಮಾ ಮಾಡ್ಬೇಕು, ಹೀರೋ ಕಾರ್ತಿಕ್ ಇರಲೇಬೇಕು ಅಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತು ಮರ್ತಿಲ್ಲ, ಈ ಸಿನಿಮಾಯಿಂದ ನಿಮ್ಮನ್ನು ಮರೆಯಲ್ಲ ಇನ್ನು ಮುಂದೆ. ಅಂದರೆ ನಾನು ಎಷ್ಟು ದಿವಸ ಇರ್ತೀನೋ ಪ್ರೊಡ್ಯೂಸರ್ ಅವರು ಈ ಸಿನಿಮಾಗೆ ಅವರು ಅಂದರೆ ನನಗೆ ಆ ಮಾತು ಹೇಳಿದ್ದು ತುಂಬ ಅಂದರೆ ಲೈಕ್ ಏನದು ಎಮೋಷ್ನಲ್ ಮೂಮೆಂಟ್ ಆಯ್ತು ಅವತ್ತು. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ಮು ಮಾತಾಡಲ್ಲ ಇಲ್ಲಿ, ಬಟ್ ವೆರಿ ಸ್ಮಾರ್ಟು, ವೆರಿ ಸ್ಮಾರ್ಟು. ಏನಾದರೂ ಮಿಸ್ಟೇಕ್ ಆಗ್ತಾ ಇದ್ರೆ ಸರ್ ಗೊತ್ತಾಗ್ತಾ ಇತ್ತ ಇಲ್ಲೋ, ಮೇಡಮ್ ರಪ್ಪ ಅಂತ ಕರೆದು ಅದು ಮಿಸ್ಟೇಕ್ ಆಗ್ತಾ ಇದೆ ನೋಡ್ಕೊಳ್ರಿ ಅಂತ. ಓಕೆ ಮೇಡಮ್, ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನ್ನನ್ನು ಚೂಸ್ ಮಾಡಿದ್ದಕ್ಕೆ. ಮತ್ತು ಎಸ್ಪೆಷಲಿ ಡೈರೆಕ್ಟ್ರು ಕಾರ್ತಿಕ್, ನೀವು ನನ್ನ ಹೀರೋ ನಾನು ಅಷ್ಟೊತ್ತಿ ಹೀರೋ ಅನ್ಕೊಂಡಿಲ್ಲ, ಅವ್ರು ಅಷ್ಟೊತ್ತಿ ಹೀರೋ ಅಂತ ಕರೀತಾ ಇದ್ರು. ಸರ್ ಥ್ಯಾಂಕ್ ಯು ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಅನ್ಕೊಂಡಿರೋ ಕ್ಯಾರೆಕ್ಟ್ರಿಗೆ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊಂತೀನಿ. ಯಾಕಂದರೆ ಡಬ್ಬಿಂಗ್ ನೋಡಿದ್ಮೇಲೆ ಅವರೇ ಫೋನ್ ಮಾಡಿ, ಕಾರ್ತಿಕ್ ಎಕ್ಸ್ಟ್ರಾಡಿನರಿ ಮಾಡಿದ್ದೀರಾ, ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬೇರೆ ಹೊಸ ಸಿನಿಮಾ ಯಾವುದೋ ಒಪ್ಕೊಳಕೋಬೇಡ್ರಿ, ನಿಮ್ಗೆ ಇನ್ನೂ ಅದ್ಭುತ ಸಿನಿಮಾಗಳು ಬರುತ್ತೆ ಈ ಸಿನಿಮಾ ರಿಲೀಸ್ ಆದರೆ ಅಂತ ಹೇಳಿದ್ರು. ಐ ಥಿಂಕ್ ಅವಾಗೆ ಅನ್ಕೊಂಡೆ, ಓಕೆ ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಆ ಥರ ಆ್ಯಕ್ಟಿಂಗ್ ಮಾಡಿ ಅವ್ರಿಗೆ ಗೆದ್ದಿದ್ದೀನಿ ನಾನು ಅಂತ. ಸೊ ನಾಳೆ ಐ ಥಿಂಕ್ ಆಡಿಯನ್ಸ್ ಮುಂದೆ ಬಂದಾಗ ಇಟ್ ವಿಲ್ ಬಿ ವರ್ಕ್ ಬ್ಲಾಸ್ಟ್ ಆಗುತ್ತೆ ಅಂತ ಅನ್ಕೊಂತ ಇದ್ದೀನಿ. ಈಗ ನಿರ್ಮಾಪಕರಿಲ್ಲ ಅಂತಂದ್ರೆ ಇಲ್ಲಿ ಬರ್ತಾನೆ ಇರ್ತಿರ್ಲಿಲ್ಲ, ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ. ನಾನು ಏನೇ ಕೇಳ್ದ ಅಂದ್ರು, ಯಾವುದೇ ಆರ್ಟಿಸ್ಟ್ ಕೇಳ್ದ ಅಂತಂದ್ರು ಇಲ್ಲ ಅಂದೆ ಕೊಟ್ಟಂಥವ್ರು ಪ್ರೊಡ್ಯೂಸರು. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತವರು. ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಪ್ರತಿಯೊಂದರೂ ಸಪೋರ್ಟಾಗಿ ನಿಂತ್ರಿ, ಬೆನ್ನೆಲುಬಾಗಿ ನಿಂತ್ರಿ, ತಪ್ಪು ಮಾಡಿದಾಗ ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ನಮ್ಮ ಕಲಾವಿದರು, ಈ ಸಿನಿಮಾದಲ್ಲಿ ಒಂದು 15ರಿಂದ 16 ಜನ ಕಲಾವಿದರಿದ್ದಾರೆ. 16 ಜನ ಕಲಾವಿದರು ಹೇಗೆ ಅಂತಂದ್ರೆ ಬಂದ ಪುಟ ಹೋದ ಪುಟ ಅನ್ನೋ ಕ್ಯಾರೆಕ್ಟರ್ಗಳಿಲ್ಲ. ಪ್ರತಿಯೊಂದಕ್ಕೂ ಜೀವ ಇದೆ. ಅಂತಂದ್ರೆ ತುಂಬಾ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ. ಯಾವ ಕ್ಯಾರೆಕ್ಟರ್ಗಳು ಹಿಂಗ್ ಬಂದು ಹೀಗೆ ಹೋಗೋದಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಸಹ ನನಗೆ ನೋವಾಗ್ತಿರೋ ತರ ನಡ್ಕೊಂಡೇ ಇಲ್ಲ ಕಲಾವಿದರು. ತುಂಬಾ ಥ್ಯಾಂಕ್ಸ್. ನಾ ಇಲ್ಲಿಂದನೇ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ. ಕಲಾವಿದರಿಲ್ಲ ಅಂತಂದ್ರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ನಾನು ಎಷ್ಟೇ ಬರ್ಕೊಂಡ ಅಂದ್ರು ಯಾವುದೇ ರೀತಿ. ಮತ್ತೆ ಕಾಮಿಡಿ ಸಬ್ಜೆಕ್ಟ್ ಅಂತಂದ್ರೆ ಡ್ರಾಮಾ ಆಕ್ಷನ್ ಬೇರೆ ತರ ಇರುತ್ತೆ. ಬಟ್ ಕಾಮಿಡಿ ಅನ್ನೋದು ಸುಮ್ಮನೆ ಅದು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಕೆಲವ್ರು ಮಾತ್ರ ಅದು ಪಂಚ್ ಲೈನ್ಗಳಾಗ್ಲಿ ಇದಾಗ್ಲಿ ಮಾಡೋದಕ್ಕೆ ಸಾಧ್ಯ. ಹಾಗೆ ನನ್ನ ಹೀರೋ ಕಾರ್ತಿಕ್ ರುವಾರಿ, ಅವ್ರು ನನ್ನ ತುಂಬಾ ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜೊತೆನೇ ಇದ್ರು. ನನಗೆ ಬ್ರದರ್ ಆಗಿ ಟ್ರೀಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸಿನಿಮಾದಲ್ಲಿ ನೋಡ್ದ ಅಂತಂದ್ರೆ 100% ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಸಿಗುತ್ತೆ ಅಂತ ನಾನು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ. ಸರ್ ಇಲ್ಲಿ ಕ್ಯಾರೆಕ್ಟರ್ ಒಂದು 15 ಜನ ಕ್ಯಾರೆಕ್ಟರ್ ಬರುತ್ತೆ ಅಂದಲ್ಲ ಸರ್. ಈ 15 ಜನ ಕ್ಯಾರೆಕ್ಟರ್ ಅಲ್ಲಿ ಒಂದು 2-3 ಜನ ಮಾತ್ರ ಕರೆಕ್ಟ್ ಆಗಿರ್ತಾರೆ. ಇನ್ನೆಲ್ಲರೂ ಕಳ್ರೆ ಸರ್.
ಮೀನ್ ಕಡ್ರ ಅಂತ ಅಂದ್ರೆ ಕನ್ನಿಂಗ್ ಇರೋವಂಥದ್ದು ಎಲ್ಲ ಅವ್ರವ್ರ ಸ್ವಾರ್ಥದಿಂದನೇ ಹೊಡೋವಂಥವ್ರು, ಎಲ್ಲ ಗೋಲ್ಮಾಲ್ ಮಾಡುವಂತ ಕ್ಯಾರೆಕ್ಟರ್ಗಳೇ. ಅದಕ್ಕೆ ಇದು ಗೋಲ್ಮಾಲ್ ಗ್ಯಾಂಗ್ ಅಂತ ಹೇಳ್ಬಿಟ್ಟೆ. ಒಂದು 3-4 ಗ್ಯಾಂಗ್ ಇದೆ, ಆ ಗ್ಯಾಂಗ್ ಇಂದನೇ ಸುತ್ತುವಂತ ಕತೆ. ಅದಕ್ಕೆ ಹೌದು ಸರ್, ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ. ಇಲ್ಲ ಆ ಥರ ಅಲ್ಲ ಸರ್. ಹೌದು. ಸರ್ ಏನಕ್ಕೆ ಆ ರೀತಿ ಮಾಡಿದೀವಿ ಅಂತಂದ್ರೆ ನಮ್ಮ ಗುರುಗಳು ಓಂ ಪ್ರಕಾಶ್ ಅವರು, ನಾವು ಅವ್ರ ಹತ್ರನೇ ವರ್ಕ್ ಮಾಡಿದ್ದು. ನಾನು ಅವ್ರದ್ದು ಮತ್ತೆ ಸರ್ದು ಅಲ್ಲ ಹೇಳ್ತೀನಿ ಯಾಕೆ ಹಾಕಿಲ್ಲ ಅಂತಂದ್ರೆ ಇರ್ತಾರೆ, ನಾನೇ ಜಾಸ್ತಿ ಮಾತಾಡಿರೋದಂತ. ಸೊ ಫಸ್ಟ್ ನಮ್ಮ ನಾಯಕರೇ ಮಾತಾಡಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಇಲ್ಲ, ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಮಾತಾಡಿ. ಪುಟ್ಟಿ ಪುಟ್ಟಿ ಹೇಳಿ. ಎಸ್, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನನಗೆ ಆಕ್ಚುಲಿ ಸುಮಾರು ವೇದಿಕೆಗಳನ್ನ ಹತ್ತಿದ್ದೀನಿ, ಆಂಕರಿಂಗ್ ಎಲ್ಲ ಮಾಡಿದ್ದೀನಿ, ಹಾಗೆ ಹಲವಾರು ರಿಯಾಲಿಟಿ ಶೋಗಳು ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದ್ರೆ ಐ ಥಿಂಕ್ ಆಫ್ಟರ್ ಮಹಾನಟಿ ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತುತ್ತಾ ಇದ್ದೀನಿ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂತ ಒಂದು ಕನಸಿತ್ತು. ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದಾನು ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೋಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗ್ಬೇಕಮ್ಮ, ನಾನು ಅದಕ್ಕೆ ಏನ್ ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದ್ರೆ ನನಗೊಂದು ಮೊದಲನೇದಾಗಿ ಅವಕಾಶ ಕೊಟ್ಟಿರುವಂತ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಶಿವ ಸರ್ಗೆ ತುಂಬಾನೇ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು. ನಾನೇ ಈ ತಂಡಕ್ಕೆ ಲಾಸ್ಟ್ ಆಗಿ ಬಂದು ಜಾಯಿನ್ ಆಗಿದ್ದು. ಬಟ್ ಇಂಥ ಒಂದು ಅದ್ಭುತವಾದಂಥ ಒಳ್ಳೆ ಸಿನಿಮಾನ ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಸುಮಾರು ಗ್ಯಾಂಗ್ಗಳಿದೆ, ಗೋಲ್ಮಾಲ್ ಗ್ಯಾಂಗ್ ಅಂತ. ಸೊ ಇದ್ರಲ್ಲಿ ನಾನು ಯಾವ ಗ್ಯಾಂಗ್ ಸೇರ್ತೀನಿ, ನಾನು ಏನ್ ಮಾಡ್ತೀನಿ ಅನ್ನೋದೇ ಇನ್ನೊಂದು ರೀತಿಯ ಒಂದು ಕ್ಯೂರಿಯಸ್ ಅಂತಾನೆ ಹೇಳ್ಬೋದು. ಅಂಡ್ ಮಂಡ್ಯ ರಮೇಶ್ ಸರ್, ಅಪ್ಪ ನಿಮ್ ಜೊತೆ ನನ್ಗೆ ಯಾವಾಗ ಸರ್ ಹೇಳಿದ್ರು ನಿಮ್ಮ ಅಪ್ಪ ಆಗಿ ಮಂಡ್ಯ ರಮೇಶ್ ಸರ್ ಮಾಡ್ತಿದ್ದಾರೆ ಅಂತ, ನಂಗೆ ತುಂಬಾನೇ ಭಯ ಆಯ್ತು. ಅಯ್ಯೋ ಅವ್ರಂತ ಕಲಾವಿದ್ರು, ಅವ್ರಿಗೇನೆ ಆ ತರ ಒಂದು ಫೇಸ್ ಟು ಫೇಸ್ ಮಾಡುವಂತ ಕ್ಯಾರೆಕ್ಟರ್ ಇತ್ತು, ಡೈಲಾಗ್ ಎಲ್ಲ ಇತ್ತು, ಹೇಗ್ ಫೇಸ್ ಮಾಡ್ತೀನೋ ಅಂತ. ಬಟ್ ಸರ್ ಅಂತೂ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ತುಂಬಾನೇ ಖುಷಿ ಆಯ್ತು ನನಗೆ. ಹಾಗೆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಅಭಿನಯಿಸಬೇಕಾಗಿರ್ಲಿ, ರಿಯಲ್ ಆಗಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಎಷ್ಟು ರಿಹರ್ಸಲ್ ಮಾಡಿದ್ವಿ, ಸಾಂಗ್ ಆಗಿರ್ಲಿ, ಡ್ಯಾನ್ಸ್ ಆಗಿರ್ಲಿ, ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ, ಕ್ಲೈಮ್ಯಾಕ್ಸ್ ಕೂಡ, ಎಲ್ಲರೂ ಒಂದಷ್ಟು ದಿನ, ಒಂದು 31 ದಿನಗಳ ಕಾಲ ನಾವು ಮೈಸೂರಲ್ಲಿದ್ವಿ. ತುಂಬಾನೇ ಚೆನ್ನಾಗಿ ಶೂಟಿಂಗ್ ಮಾಡಿದೀವಿ. ಅಂಡ್ ಔಟ್ಪುಟ್ ನೋಡಿದಾಗ ನನ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಬಂದ ತಕ್ಷಣ ಓಕೆ ಇದು ನಾನಾ ಅಂತ ನನ್ಗೆ ಖುಷಿ ಆಗ್ತಾ ಇದೆ. ನಾನೇನ್ ಸರ್ ಗೊತ್ತಿಲ್ಲ ಸರ್, ನಮ್ಮ ಡೈರೆಕ್ಟರ್ ಹಾಗೆ ಎಡಿಟ್ ಮಾಡಿದವ್ರನ್ನ ಕೇಳಬೇಕು. ಅಂಡ್ ತುಂಬಾನೇ ಖುಷಿ ಆಗ್ತಿದೆ ಇದರಿಂದ. ಸರ್ ಹೇಳಿದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ಸಿನಿಮಾ ಶೂಟಿಂಗ್ ಆದ್ಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗೆ ಬಂತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಮ್ಯಾಮ್ ಹಾಗೆ ಶಿವ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನಲ್ಲಿ ಒಂದು ನಾಯಕಿಯನ್ನ ಕಂಡಿದ್ದಾರೆ, ನನ್ನಲ್ಲಿ ಒಂದು ಓಕೆ ಇವಳೇನೋ ಮಾಡ್ತಾಳೆ, ಈ ಕ್ಯಾರೆಕ್ಟರ್ಗೆ ನನ್ನ ಪ್ರಕಾರ ನಾನೊಂದು ಜೀವ ಒದಗಿಸಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ.